Hello, my dear student. Welcome back to online class. So, in today's class, we discuss about the second unit of economic thought, that is scientific socialism and the marginalism. So, in the last class, we discussed about the Karl Marx. So, in today's class, we discuss about the W.S. Jones. ಸೊ ನಾವು ಇವತ್ತಿನ ತರಗತಿಯಲ್ಲಿ WS ಜೋನ್ಸ್ನ ಬಗ್ಗೆ ತಿಳ್ಕೊಳ್ತಿದ್ದೇವೆ. So first, given a brief introduction about the W.S. Jones. So William Staines Jones was born in a Liverpool in England in the year of 1835. He was one of the most powerful and the original thinker that England has produced in 19th century. Theory of Political Economy, published in the year of 1871, was his masterpiece. He discussed his idea on the logical and scientific method in his work Principle of Science in year of 1874. ಸೊ ಜಿಯೋನ್ಸ್ನನ್ನು 19ನೇ ಶತಮಾನದಲ್ಲಿ ಇಂಗ್ಲೆಂಡ್ ಸೃಷ್ಟಿಸಿದಂಥ ಅತ್ಯಂತ ಪ್ರಬಲ ಮತ್ತು ಸ್ವಂತ ಚಿಂತನೆಯ ಅರ್ಥಶಾಸ್ತ್ರಜ್ಞ ಅಂತ ಹೇಳಲಾಗ್ತದೆ. ಹಾಗೆ ಈತನು ತುಷ್ಟಿಗುಣ ಮೀಮಾಂಸೆಯನ್ನು ಅಂತ ಹೇಳಿದರೆ ಮಾರ್ಜಿನಲ್ ಸ್ಕೂಲ್, ಸೊ ಅದನ್ನು ಸಮರ್ಪಕವಾಗಿ ಅಭಿವೃದ್ಧಿಗೊಳಿಸುವುದರಲ್ಲಿ ಜೋನ್ಸ್ನ ಪಾತ್ರ ಅತ್ಯಂತ ಮುಖ್ಯವಾಗಿರುವಂಥದ್ದು. ಸೊ ಈತನು 1835ರಲ್ಲಿ ಇಂಗ್ಲೆಂಡಿನ ಲಿವರ್ಪೂಲ್ನಲ್ಲಿ ಒಬ್ಬ ಕಬ್ಬಿಣದ ವ್ಯಾಪಾರಿಯ 11 ಮಕ್ಕಳಲ್ಲಿ 9ನೇಯವನಾಗಿ ಜನಿಸಿರುವಂಥದ್ದು. ಸೊ ಈತನ ಪ್ರಕಾರ ಮೌಲ್ಯ ನಿರ್ಧಾರದಲ್ಲಿ ತುಷ್ಟಿಗುಣದ ಮಹತ್ವವನ್ನು ಎತ್ತಿ ಹಿಡಿಯುವುದೇ ಸೀಮಾಂತ ಪಂಥದಲ್ಲಿ ನಿಜವಾದ ಅರ್ಥ ಅಂತೇಳಿ ಹೇಳುವಂಥದ್ದು. ಸೊ ಹಾಗಾಗಿ ಈತನು ಆರ್ಥಿಕ ಚಿಂತನೆಯ ಇತಿಹಾಸದಲ್ಲಿ ಒಬ್ಬ ಹೆಸರುವಾಸಿಯಾಗಿರುವಂತಹ ಅಥವಾ ಜನಪ್ರಿಯವಾಗಿ ಆಗಿರುವಂತಹ ಒಬ್ಬ ಅರ್ಥಶಾಸ್ತ್ರಜ್ಞ. ಸೊ ಇವನ ಕೃತಿಗಳಲ್ಲಿ ಮೊದಲನೇದಾಗಿ ಅಥವಾ ಒಂದು ತುಂಬ ಮುಖ್ಯವಾಗಿರುವಂಥ ಕೃತಿ ಯಾವುದು ಅಂತ ಹೇಳಿದರೆ 1871ರಲ್ಲಿ ಪ್ರಕಟವಾಗಿರುವಂಥ ದ ಥಿಯರಿ ಆಫ್ ಪೊಲಿಟಿಕಲ್ ಎಕಾನಮಿ. ಸೊ ಇದು ಅವನ ಅತ್ಯಂತ ಮುಖ್ಯವಾಗಿರುವಂಥ ಕೃತಿಯಾಗಿರುವಂಥದ್ದು. ಸೊ he discussed his idea on the logical and scientific method in his work Principle of Science. So this is about the W.S. Jones. So next we move on to the methods of economics. So according to Jones, hypothetical dedicative method is the proper method for the scientific research. There are 3 steps in this method. First one is forming of hypotheses on the basis of the observed facts. Second one is drawing dedication from his hypothesis, and third one is comparing the dedication with the particular fact. ಸೊ ಇಲ್ಲಿ ನಾವು ಜೋನ್ಸ್ನ ಆರ್ಥಿಕ ಅಭಿಪ್ರಾಯವನ್ನು ತಿಳ್ಕೊಳ್ಳಿಕ್ಕಿದ್ದೇವೆ. ಸೊ ಜೋನ್ಸ್ನ ವಿಶ್ಲೇಷಣಾ ವಿಧಾನ, ಸೊ ಮೆಥಡ್ ಆಫ್ ಇಕನಾಮಿಕ್ಸ್, ಸೊ ಅನಾಲಿಟಿಕಲ್ ಮೆಥಡ್ ಅಂತೇಳಿ ಹೇಳುವಂಥದ್ದು. ಜೋನ್ಸ್ನ ವಿಶ್ಲೇಷಣಾ ವಿಧಾನವನ್ನು ನಾವು ಅನಾಲಿಟಿಕಲ್ ಮೆಥಡ್ ಅಂತೇಳಿ ಹೇಳುವಂಥದ್ದು. ಸೊ ಗಣಿತ ಅಳವಡಿಕೆಯಿಂದ ಆತನ ಅರ್ಥಶಾಸ್ತ್ರವನ್ನು ಒಂದು ವಿಜ್ಞಾನವನ್ನಾಗಿ ಪರಿವರ್ತಿಸಿರುವಂಥದ್ದು. ಹಾಗೆ ಅವನ ಆರ್ಥಿಕ ಅಭಿಪ್ರಾಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಈ ವಿಧಾನವನ್ನು ಬಳಸಲೇಬೇಕಾಗುವಂಥದ್ದು. ಸೊ ಯಾವ ರೀತಿಯಾದಂತಹ ವಿಶ್ಲೇಷಣೆಯ ವಿಧಾನವನ್ನು ನಮಗೆ ಹೇಳಿರುವಂಥದ್ದು ಅಥವಾ ಅನಾಲಿಟಿಕಲ್ ಮೆಥಡ್ ಯಾವ ರೀತಿ ಇವನು ತಿಳಿಸಿರುವಂಥದ್ದು ಅಂತೇಳಿ ನೋಡೋಣ. ಯಾವುದೇ ವೈಜ್ಞಾನಿಕ ಸಂಶೋಧನೆಗೆ ಪೂರ್ವಕಲ್ಪಿತ ನಿಗಮವನ್ನು ಅಂತ ಹೇಳಿದರೆ ಹೈಪೋಥೆಟಿಕಲ್ ಡೆಡಿಕೇಟಿವ್ ಮೆಥಡ್. ಸೊ ನಾವು ಯಾವುದೇ ವಿಶ್ಲೇಷಣಾ ವಿಧಾನ ಮಾಡೋದಿರ್ಬೋದು, ಸೊ ಅಥವಾ ರಿಸರ್ಚ್ ಮಾಡಬೇಕಾದ್ರೆ ನಾವು ಪೂರ್ವಕಲ್ಪಿತ ಅಂತ ಹೇಳಿದರೆ ಹೈಪೋಥೆಟಿಕಲ್ ಡೆಡಿಕೇಶನ್ ತುಂಬ ಮುಖ್ಯವಾಗಿರುವಂಥದ್ದು. ಸೊ ಈ ವಿಧಾನದ ವಿಸ್ತೃತ ವಿವರಣೆಯನ್ನು ಅವನ ಕೃತಿಯಾಗಿರುವಂಥದ್ದು ಯಾವುದು ಪ್ರಿನ್ಸಿಪಲ್ ಆಫ್ ಸೈನ್ಸ್ನಲ್ಲಿ ವಿಶ್ಲೇಷಣೆಯಾಗಿ ವಿವರಿಸಿರುವಂಥದ್ದು. ಸೊ ಹಾಗಾಗಿ
ಇದಕ್ಕೆ 3 ಹಂತದಲ್ಲಿ ಸಂಶೋಧನೆಯನ್ನು ನಮಗೆ ಸಂಶೋಧನೆ ವಿಧಾನವನ್ನು ತಿಳಿಸಿರುವಂಥದ್ದು. ಮೊದಲನೇದಾಗಿ ಫಾರ್ಮಿಂಗ್ ಆಫ್ ಹೈಪೋಥಿಸಿಸ್ ಆನ್ ದ ಬೇಸಿಸ್ ಆಫ್ ದ ಅಬ್ಸರ್ವ್ ಫ್ಯಾಕ್ಟ್. ಸೊ ಮೊದಲನೇ ಹಂತ ಏನು ಅಂತ ಹೇಳಿದರೆ ಆರಂಭದಲ್ಲಿ ವೀಕ್ಷಿತ ಸಂಶೋಧನೆ ಅಂತ ಹೇಳಿದರೆ ಅಬ್ಸರ್ವೇಷನ್. ಸೊ ಅಬ್ಸರ್ವೇಷನ್ ರಿಯಾಲಿಟಿ ಅಂತ ಹೇಳೋದು ತುಂಬ ಮುಖ್ಯ ಯಾವಾಗ ವಿಶ್ಲೇಷಣಾ ವಿಧಾನದಲ್ಲಿ. ಅದರ ಆಧಾರದಲ್ಲಿ ನಾವು ಪೂರ್ವಕಲ್ಪನೆಯನ್ನು ಅಂದರೆ ಹೈಪೋಥಿಸಿಸನ್ನು ಏನು ಅರ್ಥ ಮಾಡ್ಕೊಳ್ಬೋದು ಅಥವಾ ಹೈಪೋಥಿಸಿಸನ್ನು ಮಾಡ್ಕೊಳ್ಬೋದು. ಇದು ಮೊದಲನೇ ಹಂತ. ಎರಡನೇ ಹಂತ ಏನು ಅಂತ ಹೇಳಿದರೆ ಡ್ರಾಯಿಂಗ್ ಡೆಡಿಕೇಶನ್ ಫ್ರಮ್ ಹಿಸ್ ಹೈಪೋಥಿಸಿಸ್. ಸೊ ಎರಡನೇ ಹಂತ ಏನು ಅಂತ ಹೇಳಿದರೆ ಪೂರ್ವಕಲ್ಪನೆಯಿಂದ ನಿಗಮವನ್ನು ಅಂತ ಹೇಳಿದರೆ ಡೆಡಿಕೇಶನನ್ನು ನಾವು ರೂಪಿಸ್ಕೊಳ್ಬೋದು ಅಂತೇಳಿ. ಸೊ ನಾವು ಯಾವಾಗ ಡೆಡಿಕೇಶನ್ ಪೂರ್ವಕಲ್ಪನೆ ಅಂತ ಹೇಳಿದರೆ ಅಬ್ಸರ್ವೇಷನ್ ರಿಯಾಲಿಟಿಯ ಮೂಲಕ ನಾವು ಡೆಡಿಕೇಶನನ್ನು ಅಥವಾ ಆ ಒಂದು ಡೆಡಿಕೇಶನನ್ನು ಅಥವಾ ರಿಸರ್ಚನ್ನು ರೂಪಿಸ್ಕೊಳ್ಳಿಕ್ಕೆ ಇದು ಎರಡನೇ ಹಂತ. ಹಾಗೆ ಥರ್ಡ್ ಕಂಪೇರಿಂಗ್ ದ ಡೆಡಿಕೇಶನ್ ವಿತ್ ದ ಪರ್ಟಿಕ್ಯುಲರ್ ಫ್ಯಾಕ್ಟ್. ಸೊ ಮೂರನೇ ಹಂತ ಏನು ಅಂತ ಹೇಳಿದರೆ ನಿಗಮವನ್ನು ಸತ್ಯಾಂಶದೊಡನೆ ಅಂತ ಹೇಳಿದರೆ ಅಬ್ಸರ್ವೇಷನ್ ರಿಯಾಲಿಟಿ ಮತ್ತು ಡೆಡಿಕೇಶನನ್ನು ಎರಡದನ್ನು ಕೂಡ ನಾವು ಕಂಪ್ಯಾರಿಸನ್ ಮಾಡಿ ನಮಗೆ ಒಂದು ಫ್ಯಾಕ್ಟ್ ಅಥವಾ ವಿಶ್ಲೇಷಣಾ ವಿಧಾನವನ್ನು ತಿಳ್ಕೊಳ್ಳಿಕ್ಕೆ ತುಂಬ ಉಪಕಾರಿಯಾಗ್ತದೆ. ಸೊ ದೀಸ್ 3 ಸ್ಟೆಪ್ ಫಾರ್ ದ ಮೆಥಡ್ ಆಫ್ ಅನಾಲಿಟಿಕಲ್ ಮೆಥಡ್ಸ್. ಸೊ ಈ 3 ಹಂತಗಳು ನಮಗೆ ಏನಂತ ತಿಳಿಸ್ಕೊಡ್ತದೆ ಅಂತ ಹೇಳಿದರೆ ಪೂರ್ವಕಲ್ಪಿತ ನಿಗಮದ ವಿಧಾನವನ್ನು ತಿಳಿಸಿಕೊಡುವಂಥದ್ದು. ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ದ according to him, economics should follow the same methodology as followed by the physical science. In his opinion, research in economics must be produced in 3 stages. First one is establishing a certainty of economic axiom. Second one is drawing conclusion from them. And third one is verifying conclusion through statistical investigation. So ಇವಿಷ್ಟು ನಾವು ಹಿಂದೆ ಏನು ಕಲಿತಿದ್ದೇವೆ ಅಂತ ಹೇಳಿದರೆ ಅನಾಲಿಟಿಕಲ್ ಮೆಥಡ್ ಅಥವಾ ವಿಶ್ಲೇಷಣಾ ವಿಧಾನದ ಬಗ್ಗೆ ತಿಳ್ಕೊಂಡಿದ್ದೇವೆ. ನೆಕ್ಸ್ಟ್ ನಾವು ಅರ್ಥಶಾಸ್ತ್ರದ ಸಂಶೋಧನೆಗಳಿಗೆ 3 ಗುರಿಗಳು ನಾವು ಮಾಡಿಕೊಳ್ಳುವಂಥದ್ದು. ಏನು ಅಂತ ಹೇಳಿದರೆ ಮೊದಲನೇದಾಗಿ ಎಸ್ಟಾಬ್ಲಿಷಿಂಗ್ ದ ಸರ್ಟೆನಿಟಿ ಆಫ್ ಎಕನಾಮಿಕ್ ಆಕ್ಸಿಮ್. ನಾವು ಆರ್ಥಿಕ ಸೂತ್ರವನ್ನು ನಾವು ನಿಖರತೆಯಿಂದ ಸಾಧಿಸುವಂಥದ್ದು. ಸೊ ಆರ್ಥಿಕ ಸೂತ್ರ ಅಂತ ಹೇಳಿದರೆ ಸರ್ಟೆನಿಟಿ ಎಕನಾಮಿಕ್ ಆಕ್ಸಿಮ್ಸ್. ಸೊ ಅದನ್ನು ನಾವು ನಿಖರತೆಯನ್ನು ಪಡ್ಕೊಳ್ಳಿಕ್ಕೆ ಇದು ನೆರವಾಗ್ತದೆ ಯಾವುದು ವಿಶ್ಲೇಷಣಾ ವಿಧಾನ. ಹಾಗೆ ಎರಡನೇದಾಗಿ ಡ್ರಾಯಿಂಗ್ ಕನ್ಕ್ಲೂಷನ್ ಫ್ರಮ್ ದೆಮ್. ನಿಖರವಾಗಿರುವಂಥ ತೀರ್ಮಾನವನ್ನು ನಮಗೆ ತೆಗೆದುಕೊಳ್ಳಲಿಕ್ಕೆ ಇದು ತುಂಬ ಉಪಕಾರಿಯಾಗಿರುವಂಥದ್ದು. ಸೊ ನಿಖರವಾದ ತೀರ್ಮಾನವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಅಂತೇಳಿ. ಆ್ಯಂಡ್ ಥರ್ಡ್ ಒನ್ ಈಸ್ ವೆರಿಫೈಯಿಂಗ್ ಕನ್ಕ್ಲೂಷನ್ ಥ್ರೂ ದ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಷನ್. ಸೊ ನಾವು ಸಂಖ್ಯಾಶಾಸ್ತ್ರ ಅಥವಾ ಗಣಿತದ ಸಲಕರಣೆಗಳನ್ನು ಯೂಸ್ ಮಾಡಿಕೊಂಡು ನಮ್ಮ ತೀರ್ಮಾನವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ವಿದೌಟ್ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಷನ್ ವಿ ಕ್ಯಾನಾಟ್ ಅನಾಲಿಸಿಸ್ ಆರ್ ಅನಾಲಿಟಿಕಲ್ ವಿ ಕ್ಯಾನಾಟ್ ಕಂಪ್ಲೀಟ್ ದ ಅನಾಲಿಟಿಕಲ್ ಮೆಥಡ್. ಸೊ ನಾವು ಸಂಖ್ಯಾಶಾಸ್ತ್ರ ಅಥವಾ ಗಣಿತದ ಸಲಕರಣೆಗಳನ್ನು ಯೂಸ್ ಮಾಡದೆ ನಮ್ಮ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ ಅಥವಾ ತೀರ್ಮಾನವನ್ನು ವಿಶ್ಲೇಷಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು ಜಿಯೋನ್ಸ್ನ ಅಭಿಪ್ರಾಯ. ಸೊ ಇವೆಲ್ಲ ಕೂಡ ಜಿಯೋನ್ಸ್ನ ಆರ್ಥಿಕ ಅಭಿಪ್ರಾಯದ ಬಗ್ಗೆ ತಿಳಿಸುವಂಥದ್ದು. ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಥಿಯರಿ ಆಫ್ ಕನ್ಸಂಪ್ಷನ್. So all the classical economists gave more importance to the production and the cost in their analysis. Gion shifted the importance from the production to the consumption. So in his theory of political economy, he has recognized the importance of consumption, utility and human wants. His theory of consumption ruled as follows like that. So first one is consumption is starting point and utility is responsible for the consumption and final degree of utility and so this is about the theory of consumption. So next ನಾವು ಅನುಭೋಗ ಸಿದ್ಧಾಂತದ ಬಗ್ಗೆ
ತಿಳ್ಕೊಳ್ತಿದ್ದೇವೆ. ಸೊ ಆಡಮ್ ಸ್ಮಿತ್ನ ಅರ್ಥಶಾಸ್ತ್ರ ಏನು ಹೇಳ್ತದೆ ಅಂತ ಹೇಳಿದರೆ, ಸಂಪತ್ತನ್ನು ನಾವು ಹೇಗೆ ಗಳಿಸ್ಬೋದು ಅಥವಾ ಅದನ್ನು ಹೇಗೆ ವ್ಯಯ ಮಾಡ್ಬೋದು ಅಂತ ಹೇಳೋದನ್ನು ತಿಳಿಸ್ತದೆ. ಬರೀ ಆಡಮ್ ಸ್ಮಿತ್ ಮಾತ್ರ ಅಲ್ಲ, ಆತನ ಜೊತೆ ಕೆಲವು ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಏನು ಸಂಪತ್ತಿನ ಗಳಿಕೆ ಮತ್ತು ವ್ಯಯದ ಬಗ್ಗೆ ತಿಳಿಸೋದ್ರ ಜೊತೆಗೆ ನಮಗೆ ಪೂರೈಕೆಯ ಮಹತ್ವವನ್ನು ಕೂಡ ನೀಡಿರುವಂಥದ್ದು. ಆದರೆ ಜಿಯೋನ್ಸ್ ಏನು ಅದೆಲ್ಲದನ್ನು ಬಿಟ್ಟು ಬೇಡಿಕೆಗೆ ಹೆಚ್ಚು ಒತ್ತು ನೀಡಿರುವಂಥದ್ದು. ಆತನ ವಿಶ್ಲೇಷಣೆ ಏನು ಅಂತ ಹೇಳಿದರೆ ಅನುಭೋಗಕ್ಕೆ ಹೆಚ್ಚಿನ ಸ್ಥಾನವನ್ನು ಕೊಟ್ಟಿರುವಂಥದ್ದು. ಸೊ ಏನು ಅಂತ ಹೇಳಿದರೆ ಆಡಮ್ ಸ್ಮಿತ್ ತನ್ನ ಅರ್ಥಶಾಸ್ತ್ರದಲ್ಲಿ ಏನು ಹೇಳಿರುವಂಥದ್ದು ಅಂತ ಹೇಳಿದರೆ, ಹೇಗೆ ನಾವು ಸಂಪತ್ತನ್ನು ಗಳಿಸ್ಬೋದು ಅಥವಾ ಹೇಗೆ ನಾವು ಸಂಪತ್ತನ್ನು ವ್ಯಯ ಮಾಡ್ಬೋದು ಅಂತೇಳಿ. ಆದರೆ ಜಿಯೋನ್ಸ್ ಏನು ಮಾಡಿದ್ದಾನೆ ಅಂತ ಹೇಳಿದರೆ ಅದೆಲ್ಲದನ್ನು ಬಿಟ್ಟು ಬೇಡಿಕೆಗೆ ಹೆಚ್ಚು ಅಥವಾ ಅನುಭೋಗಕ್ಕೆ ಹೆಚ್ಚಿನ ಸ್ಥಾನವನ್ನು ಇಲ್ಲಿ ನೀಡಿರುವಂಥದ್ದು ನಾವು ನೋಡ್ಬೋದು. ಸೊ in his theory of political economics, he recognized the importance of consumption. ಸೊ ಇವನ ಥಿಯರಿ ಪೊಲಿಟಿಕಲ್ ಆಫ್ ಎಕನಾಮಿಕಲ್ಲಿ ಏನು ರೆಕಗ್ನೈಸ್ ಮಾಡಿದ್ದಾನೆ ಅಂತ ಹೇಳಿದರೆ, ಕನ್ಸಂಪ್ಷನ್ ಅಂದರೆ ಅನುಭೋಗದ ಬಗ್ಗೆ, ಯುಟಿಲಿಟಿ ತುಷ್ಟಿಗುಣದ ಬಗ್ಗೆ, ಹ್ಯೂಮನ್ ವಾಂಟ್ಸ್ ಮಾನವನ ಆಸೆಯ ಬಗ್ಗೆ ಅಥವಾ ವಾಂಟ್ಸ್ನ ಬಗ್ಗೆ ಈ ಒಂದು ಕನ್ಸಂಪ್ಷನ್ ಥಿಯರಿಯಲ್ಲಿ ಅಥವಾ ಅನುಭೋಗದ ಸಿದ್ಧಾಂತದಲ್ಲಿ ತಿಳಿಸಿರುವಂಥದ್ದು. ಸೊ ಆತನ ಪೊಲಿಟಿಕಲ್ ಎಕನಾಮಿಕ್ ಅನುಭೋಗದ ಮಹತ್ವವನ್ನು ಏನು ಹ್ಯೂಮನ್ ವಾಂಟ್ಸ್ ಆತನ ಏನು ಮಾನವನ ಆಸೆ ಅದರ ಬಗ್ಗೆ ವಿವರಿಸಿರುವಂಥದ್ದು. ಸೊ ಅದನ್ನು ಹೀಗೆ ಸಂಕ್ಷಿಪ್ತವಾಗಿ ವಿವರಿಸಿರುವಂಥದ್ದು. ಮೊದಲನೇದಾಗಿ ಕನ್ಸಂಪ್ಷನ್ ಈಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಕನ್ಸಂಪ್ಷನ್ ಅಂತ ಹೇಳೋದು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುವಂಥದ್ದು. ವಿತ್ ದ ಕನ್ಸಂಪ್ಷನ್ ಆಲ್ ದ ಎಕನಾಮಿಕ್ ಆಕ್ಟಿವಿಟೀಸ್ ಸ್ಟಾರ್ಟ್. So consumption is responsible for the production and exchange of goods and services. Human beings have unlimited wants to satisfying their means or a resource are injured. ಸೊ ಇವನ ಪ್ರಕಾರ ಏನು ಅಂತ ಹೇಳಿದರೆ, ಕನ್ಸಂಪ್ಷನ್ ಅನುಭೋಗ ಅಂತ ಹೇಳೋದು ಏನು, ಎಲ್ಲ ಎಕನಾಮಿಕ್ ಆಕ್ಟಿವಿಟೀಸ್ ಅರ್ಥಶಾಸ್ತ್ರದ ಎಲ್ಲ ಚಟುವಟಿಕೆಗಳು ಸ್ಟಾರ್ಟ್ ಆಗಬೇಕು ಅಥವಾ ಏನು ಎಲ್ಲ ಆ್ಯಕ್ಟಿವಿಟೀಸ್ಗಳು ಆಗಬೇಕು ಅಂತೇಳಿ ಆದರೆ ಅನುಭೋಗ ಅಂತ ಹೇಳೋದು ತುಂಬ ಮುಖ್ಯ. ಕನ್ಸಂಪ್ಷನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡಕ್ಷನ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಏನು ಅನುಭೋಗ ಅಂತ ಹೇಳೋದು ಯಾವುದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತದೆ ಅಂತ ಹೇಳಿದರೆ, ಪ್ರೊಡಕ್ಷನ್ ಉತ್ಪಾದನೆ ಮತ್ತು ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಎಕ್ಸ್ಚೇಂಜ್ ಅಂತ ಹೇಳಿದರೆ ಏನು, ವಿನಿಮಯ ಏನು ಗೂಡ್ಸ್ ಮತ್ತು ಸರ್ವೀಸಸ್ ಅವುಗಳ ವಿನಿಮಯಕ್ಕೆ ಹೆಚ್ಚು ರೆಸ್ಪಾನ್ಸಿಬಲ್ ಆಗಿರುವಂಥದ್ದು. ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಅನ್ಲಿಮಿಟೆಡ್ ವಾಂಟ್ಸ್. ಸೊ ಮಾನವನ ಆಸೆಗಳು ಅಂತ ಹೇಳೋದು ಅನ್ಲಿಮಿಟೆಡ್ ಆಗಿರುವಂಥದ್ದು. ಸೊ ಟು ಸ್ಯಾಟಿಸ್ಫೈಯಿಂಗ್ ದೇರ್ ಮೀನ್ಸ್ ಆರ್ ರಿಸೋರ್ಸಸ್ ಆರ್ ಇನ್ಜೂರ್ಡ್. ಸೊ ಇದು ಮೊದಲನೆಯ ಅನುಭೋಗದ ಸಿದ್ಧಾಂತವನ್ನು ವಿವರಿಸಿರುವಂತಹ ರೀತಿ. ಹಾಗೆ ಅನುಭೋಗವು ಆರ್ಥಿಕ ಚಟುವಟಿಕೆಗಳಿಗೆ ಕಾರಣ ಆಗ್ತದೆ, ಹಾಗೆ ಅನುಭೋಗಕ್ಕೆ ಆಸೆಯೇ ಕಾರಣ, ಹಾಗೆ ಅನುಭೋಗವು ಅನಂತವಾಗಿರುವಂಥದ್ದು. ಸೊ ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಅಂತ ಹೇಳಿ ಇವನು ಆರ್ಥಿಕ ಚಟುವಟಿಕೆಗಳಲ್ಲಿ ಹೇಳಿರುವಂಥದ್ದು. ಎರಡನೇದಾಗಿ, ಯುಟಿಲಿಟಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಕನ್ಸಂಪ್ಷನ್. ಯುಟಿಲಿಟಿ ದ ಪವರ್ ಆಫ್ ಪೊಸೆಸ್ಡ್ ಬೈ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ಸ್ಯಾಟಿಸ್ಫೈಯಿಂಗ್ ದ ವಾಂಟ್ಸ್ ಈಸ್ ದ ಕಾಸಸ್ ಆಫ್ ಕನ್ಸಂಪ್ಷನ್. ಸೊ ಮಾನವನ ಅನುಭೋಗಕ್ಕೆ ತುಷ್ಟಿಗುಣವೇ ಯುಟಿಲಿಟಿಯೇ ಕಾರಣ ಅಂತೇಳಿ ಹೇಳಿರುವಂಥದ್ದು. ಸೊ ತುಷ್ಟಿಗುಣ ಅಂತ ಹೇಳಿದರೆ ಯುಟಿಲಿಟಿ. ಸೊ ಅನುಭೋಗವು ಪರಿಣಾಮಕಾರಿಯಾಗಬೇಕಂತೇಳಿ ಆದರೆ ತುಷ್ಟಿಗುಣ ಮುಖ್ಯ. ಹಾಗೆ ತುಷ್ಟಿಗುಣವು ಮಾನವನ ಪರಿಸರಕ್ಕೆ ಸರಕುಗಳನ್ನು ಸಂಬಂಧಿಸಿದಂತೆ ಹುಟ್ಟಿಕೊಳ್ಳುವಂಥ ಸನ್ನಿವೇಶವಾಗ್ತದೆ. ಸೊ ಏನು ಮಾನವ ಅಂತ ಹೇಳೋದು ಅಥವಾ ಹ್ಯೂಮನ್ ಬೀಯಿಂಗ್ಸ್ಗೆ ಸರಕು ಗೂಡ್ಸ್ ಆ್ಯಂಡ್ ಸರ್ವೀಸಸ್ ತುಂಬ ಮುಖ್ಯ. ಹೇಗೆ ಮುಖ್ಯವೋ ಹಾಗೆ ಯುಟಿಲಿಟಿ ಕೂಡ ಅಷ್ಟೇ ಮುಖ್ಯ. ಆ ಯುಟಿಲಿಟಿಯಿಂದಾಗಿ ನಮ್ಮ ನಮ್ಮ ವಾಂಟ್ಸನ್ನು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿಕೊಳ್ಳುವಲ್ಲಿ ಇದು ತುಂಬ ಮುಖ್ಯ ಪಾತ್ರವನ್ನು ವಹಿಸ್ತದೆ ಅಂತೇಳಿ ಎರಡನೇ ಹಂತದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿರುವಂಥದ್ದು. ಆ್ಯಂಡ್ ಫೈನಲ್ ಡಿಗ್ರಿ ಆಫ್ ಯುಟಿಲಿಟಿ. ಸೊ ಫೈನಲ್ ಡಿಗ್ರಿ ಆಫ್ ಯುಟಿಲಿಟಿ ಅಂತ ಹೇಳಿದರೆ ಏನು, ತುಷ್ಟಿಗುಣದ ಅಂತಿಮ ಶ್ರೇಣಿ.
ಸೊ ನೀರು ಪೂರೈಕೆ ಆದಾಗ ಅಂತಿಮ ತುಷ್ಟಿಗುಣ ಅಂತ ಹೇಳಿದರೆ ನಾವು ನೀರಿನ ಪೂರೈಕೆಗೆ ನೀರು ಅಂತ ಹೇಳೋದು ತುಂಬ ಮುಖ್ಯವಾಗಿರುವಂಥದ್ದು. ಸೊ ಅದರ ಪೂರೈಕೆ ತುಂಬ ಮುಖ್ಯ. ಸೊ ಆ ತುಷ್ಟಿಗುಣ 0 ಆದಾಗ ಅಥವಾ ಆ ನೀರಿನ ಪ್ರಮಾಣ ಅಥವಾ ನೀರಿನ ಪೂರೈಕೆ ಅಂತ ಹೇಳೋದು ಕಮ್ಮಿ ಆದಾಗ ನಮಗೆ ಸರಕಿನ ಪ್ರಮಾಣ ತುಂಬ ಅಧಿಕವಾಗಿ ಬೇಕಾಗುತ್ತದೆ. ಉದಾಹರಣೆಗೆ ಪ್ರತಿ ಯೂನಿಟ್ನ ತುಷ್ಟಿಗುಣ ಕಡಿಮೆ ಆದಾಗ ಏನು ನಮಗೆ ಗೊತ್ತಾಗ್ತದೆ ಅಂತಿಮ ತುಷ್ಟಿಗುಣದ ಶ್ರೇಣಿ ಎಷ್ಟಿರ್ಬೋದು ಅಂತೇಳಿ. ಸೊ ಅದನ್ನು ನಾವು ಫೈನಲ್ ಡಿಗ್ರಿ ಆಫ್ ಯುಟಿಲಿಟಿಯಲ್ಲಿ ತಿಳ್ಕೊಳ್ಳುವಂಥದ್ದು. ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಪ್ಯೂರ್ ಥಿಯರಿ ಆಫ್ ವ್ಯಾಲ್ಯೂ. ಸೊ ಪ್ಯೂರ್ ಥಿಯರಿ ಆಫ್ ವ್ಯಾಲ್ಯೂ ಅಂತೇಳಿದರೆ ತುಷ್ಟಿಗುಣ ಮೌಲ್ಯ ಸಿದ್ಧಾಂತ. ಥಿಯರಿ ಆಫ್ ವ್ಯಾಲ್ಯೂ ಅಂತೇಳಿದರೆ ತುಷ್ಟಿಗುಣ ಮೌಲ್ಯ ಸಿದ್ಧಾಂತ ಅಂತೇಳಿ ಅರ್ಥ. So, Jones' theory of value run as follows. Cost of production determines supply. Supply determines final degree of utility. And final degree of utility determines value. So, ಜಿಯೋನ್ಸ್ನ ತುಷ್ಟಿಗುಣ ಮೌಲ್ಯ ಸಿದ್ಧಾಂತವನ್ನು ಆತ ಹೀಗೆ ಪ್ರಸ್ತುತಪಡಿಸಿರುವಂಥದ್ದು. ಉತ್ಪಾದನಾ ವೆಚ್ಚವು ಪೂರೈಕೆಯನ್ನು ನಿರ್ಧರಿಸುತ್ತದೆ. ಹಾಗೆ ಪೂರೈಕೆಯು ತುಷ್ಟಿಗುಣದ ಅಂತಿಮ ಶ್ರೇಣಿಯನ್ನು ನಿರ್ಧರಿಸುತ್ತದೆ. ತುಷ್ಟಿಗುಣದ ಅಂತಿಮ ಶ್ರೇಣಿಯು ಮೌಲ್ಯವನ್ನು ನಿರ್ಧರಿಸುತ್ತದೆ. ಸೊ ಅಕಾರ್ಡಿಂಗ್ ಟು ಜಿಯೋನ್ಸ್, ಕಾಸ್ಟ್ ಆಫ್ ಪ್ರೊಡಕ್ಷನ್ ಡಿಟರ್ಮೈನ್ಸ್ ಸಪ್ಲೈ ಆ್ಯಂಡ್ ಸಪ್ಲೈ ಡಿಟರ್ಮೈನ್ಸ್ ಫೈನಲ್ ಡಿಗ್ರಿ ಆಫ್ ಯುಟಿಲಿಟಿ ಆ್ಯಂಡ್ ಫೈನಲ್ ಡಿಗ್ರಿ ಆಫ್ ಯುಟಿಲಿಟಿ ಡಿಟರ್ಮೈನ್ಸ್ ದ ವ್ಯಾಲ್ಯೂ. ಸೊ according to Jones, value depends entirely upon the utility. He rejected the classical labor theory of value by arguing that the labor spent on the production of the commodity is gone and the lost ever. So ಜಿಯೋನ್ಸ್ನ ಪ್ರಕಾರ ಮೌಲ್ಯ ಸಿದ್ಧಾಂತ ತುಷ್ಟಿಗುಣಕ್ಕೆ ಬಹಳ ಮಹತ್ವವನ್ನು ನೀಡಿರುವಂಥದ್ದು. ಸೊ ಮೌಲ್ಯವು ಸಂಪೂರ್ಣವಾಗಿ ಏನು ತುಷ್ಟಿಗುಣವನ್ನು ಅವಲಂಬಿಸಿರುತ್ತದೆ. ಸೊ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ಎಂಟೈರ್ಲಿ ಅಪಾನ್ ದ ಯುಟಿಲಿಟಿ. ಸೊ ಮೌಲ್ಯವು ಸಂಪೂರ್ಣವಾಗಿ ತುಷ್ಟಿಗುಣವನ್ನು ಅವಲಂಬಿಸಿರುತ್ತದೆ ಅಂತ ಹೇಳೋದು. ಹಾಗೆ ಆತನ ಪ್ರಕಾರ ಏನು ಆರ್ಥಿಕ ಚಿಂತನೆಯಲ್ಲಿ ಆವಿಷ್ಕಾರ. ಸೊ ಆವಿಷ್ಕಾರ ಅಂತ ಹೇಳೋದು ತುಂಬ ಮುಖ್ಯ. So this is about the pure theory of value. So next under that utility determines value. So utility ತುಷ್ಟಿಗುಣ ಅಂತ ಹೇಳೋದು ವ್ಯಾಲ್ಯೂವನ್ನು ಡಿಟರ್ಮೈನ್ ಆಗ್ತದೆ ಅಂತೇಳಿ. ಸೊ ಯುಟಿಲಿಟಿ ಡಿಟರ್ಮೈನ್ಸ್ ವ್ಯಾಲ್ಯೂಸ್. ಫೈನಲ್ ಡಿಗ್ರೀಸ್ ಆಫ್ ಯುಟಿಲಿಟಿ ಮೆಷರ್ ದ ವ್ಯಾಲ್ಯೂಸ್ and measures subsistent the term value by the ratio of exchange. ಮಾನವನ ಗುರಿಯು ಗರಿಷ್ಠ ಸಂತೋಷವನ್ನು ಗಳಿಸ್ತದೆ. ಹಾಗೆ ಮಾನವ ಒಂದು ಸಂತೋಷ ಗಳಿಕೆಯ ಯಂತ್ರ ಅಂತೇಳಿ ಇವನು ಅಭಿಪ್ರಾಯ ಪಡಿಸಿದ್ದಾನೆ. ಜೋನ್ಸ್ ಕನ್ಸಿಡರ್ ಯುಟಿಲಿಟಿ ಆಸ್ ದ ಬೇಸ್ ಆಫ್ ವ್ಯಾಲ್ಯೂ. ಸೊ ಜಿಯೋನ್ಸ್ನ ಪ್ರಕಾರ ಏನು ಅಂತ ಹೇಳಿದರೆ ಯುಟಿಲಿಟಿ ಅಂತ ಹೇಳೋದು ತುಂಬ ಬೇಸ್ ಆಗಿರುವಂಥ ವ್ಯಾಲ್ಯೂ. ಇನ್ ಈಸ್ ವ್ಯೂಸ್ ದ ವ್ಯಾಲ್ಯೂಸ್ ಆಫ್ ಕಮಾಡಿಟೀಸ್ ವ್ಯಾರ್ ಜಡ್ಜ್ ಇನ್ ದ ರಿಗಾರ್ಡಿಂಗ್ ಟು ದ ಫ್ಯೂಚರ್ ಯುಟಿಲಿಟಿ. In majority of cases, labor become a determined circumstances of value. Even cost is also not the sole determinant of value. And next, if supply is fixed, subjective consideration or utility or pain of pleasure determining the value. By standing thus, Jones made utility as the determinant of value. ಸೊ ಹಾಗಾಗಿ ಏನು ತುಷ್ಟಿಗುಣ ಅಂತ ಹೇಳೋದು ತುಂಬ ಮುಖ್ಯವಾಗಿರುವಂಥದ್ದು. ಸೊ ಯಾವಾಗ ತುಷ್ಟಿಗುಣದ ಪ್ರಮಾಣ ಅಧಿಕವಾದಂತೆ ತುಷ್ಟಿಗುಣ ಹೀನತೆ ಅಂತ ಹೇಳೋದು ಅಧಿಕ ಆದರೆ ತುಷ್ಟಿಗುಣದ ಗುಣ ಕೂಡ ಕಮ್ಮಿ ಆಗ್ತದೆ ಅಂತ ಹೇಳೋದು ಇವನ ಅಭಿಪ್ರಾಯ. ಹಾಗೆ ಒಂದು ನಿರ್ದಿಷ್ಟ ಹಂತದಲ್ಲಿ ತುಷ್ಟಿಗುಣವನ್ನು ಪ್ರತ್ಯೇಕ ಮಾಡಲಿಕ್ಕಾಗ್ತದೆ. ಆದರೆ ಅದರ ಪರಿಣಾಮವಾಗಿ ಏನು ಅಂತಿಮ ತುಷ್ಟಿಗುಣ ಅಥವಾ ಶ್ರೇಣಿ ಅಂತ ಹೇಳೋದು ಏನು ಸೃಷ್ಟಿಯಾಗ್ತದೆ ಅಂತ ಹೇಳೋದು ಇವನ ಅಭಿಪ್ರಾಯ. ಸೊ I concluding this class here. So thank you for watching, student.